ಇದರ ಜೊತೆಗೆ ದೆಹಲಿಯಲ್ಲಿ BL ಸಂತೋಷ್ ಅವರನ್ನ ಕೂಡ ಕುಮಾರ್ ಬಂಗಾರಪ್ಪ ಭೇಟಿಯಾಗಿದ್ದಾರೆ. ಪ್ರತ್ಯೇಕವಾಗಿ BL ಸಂತೋಷ್ ಅವರನ್ನ ಕುಮಾರ್ ಬಂಗಾರಪ್ಪ ಅವರು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಅವ್ರ ಜೊತೆಗೆ BL ಸಂತೋಷ್ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಅವರನ್ನ ಭೇಟಿಯಾದಂತಹ ಕುಮಾರ್ ಬಂಗಾರಪ್ಪ ರಾಜ್ಯದ ವಸ್ತುಸ್ಥಿತಿ ಏನಿದೆ, ಹೇಗೆ ನಡೀತಾ ಇದೆ ಬಿಜೆಪಿ ಪಕ್ಷದಲ್ಲಿ, ಅಂದರೆ ಕರ್ನಾಟಕ ಬಿಜೆಪಿಯಲ್ಲಿ ಏನೇನು ನಡೀತಾ ಇದೆ, ಏನೇನು ಸರಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರಂತೆ. ಸೊ ಈಗಷ್ಟೇ ರಮೇಶ್ ಜಾರಕಿಹೊಳಿ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ನಿನ್ನೆನೇ ಬಂದ್ವಿ ನಾವು, ನಿನ್ನೆ ರಾತ್ರಿ 11 ಗಂಟೆಗೆ ನಾವು ಕೆಲವೊಂದಷ್ಟು ಹಿರಿಯ ನಾಯಕರನ್ನ ಭೇಟಿ ಮಾಡಿದ್ದೀವಿ, ಅವರಿಗೆಲ್ಲವೂ ಕೂಡ ವಿವರಿಸಿದ್ದೀವಿ. ಸೊ ಹಾಗೆ ಕುಮಾರ್ ಬಂಗಾರಪ್ಪ ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ, BL ಸಂತೋಷ್ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಸೊ ಅಂದರೆ ಇನ್ನೂ ಕೂಡ ಅವರು ದೆಹಲಿಯಲ್ಲೇ ಇರ್ತಾರೆ. ಇವತ್ತು ಯತ್ನಾಳ್ನ ಮತ್ತೊಂದು ಟೀಮ್, ಯತ್ನಾಳ್ ಅವರ ಮತ್ತೊಂದು ಟೀಮ್ ಅಲ್ಲಿಗೆ ಹೋಗುತ್ತೆ ದೆಹಲಿಯಲ್ಲಿ. ಇವ್ರ ಜೊತೆಗೂಡ್ತಾರೆ. ಅಲ್ಲಿ ಎಲ್ಲರೂ ಸೇರಿಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರುಗಳಿಗೆ ವಸ್ತುಸ್ಥಿತಿಯನ್ನು ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಶತಾಯಗತಾಯ BY ವಿಜಯೇಂದ್ರ ಅವ್ರನ್ನ ಕೆಳಕಿಳಿಸಲೇಬೇಕು ಅಂತ ಮನತೊಟ್ಟಿರುವಂಥ ಈ ಎಲ್ಲ ರೆಬೆಲ್ ನಾಯಕರು ಈಗ ಸದ್ಯಕ್ಕೆ ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಹರೀಶ್, ಈಗ ದೆಹಲಿಯಲ್ಲಿ ಇರುವಂಥ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಈಗ ಸದ್ಯಕ್ಕೆ ಯಾರ್ಯಾರನ್ನ ಭೇಟಿಯಾಗಿದ್ದಾರೆ, ಏನೇನು ಚರ್ಚೆ ನಡೆದಿದೆ, ಇವರ ಮಾತುಗಳನ್ನು ಹೇಗೆ ಹೈಕಮಾಂಡ್ ನಾಯಕರು ಕೇಳಿದ್ದಾರೆ ಅನ್ನುವಂಥ ಒಂದು ವಿಚಾರ, ಜೊತೆಗೆ ಇಲ್ಲಿಂದ ಮತ್ತೆ ರಾಜ್ಯದಿಂದ ಇನ್ಯಾರೆಲ್ಲ ಇವತ್ತು ಬಂದು ಜಾಯ್ನ್ ಆಗ್ತಾ ಇದ್ದಾರೆ, ಯಾರ್ಯಾರನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ, ಒಟ್ಟಿನಲ್ಲಿ ಬಿಜೆಪಿಯ ಒಂದು ಬೆಳವಣಿಗೆ ದೆಹಲಿಯಲ್ಲಿ ಹೇಗೆ ನಡೀತಾ ಇದೆ? ಹೌದು ರೆಹಮಾನ್, BY ವಿಜಯೇಂದ್ರ ಅವರ ವಿರುದ್ಧ ಏನು ಯತ್ನಾಳ್ ಅವರು ಹೋರಾಟವನ್ನು ನಡೆಸ್ತಾ ಇದ್ರು, ವಕ್ಫ್ ಹೋರಾಟದ ನೆಪದಲ್ಲಿ ವಿಜೇಂದ್ರ ಅವರ ವಿರುದ್ಧ ಏನು ಸಮರವನ್ನು ಸಾರಿದ್ರು, ಈಗ ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಲ್ಲುವಂತಹ ಸಾಧ್ಯತೆ. ಯಾಕಂತಂದರೆ ಇನ್ನು ಅವರೇ ಹೇಳುವಂಥ ಇನ್ನು 10 ದಿವಸಗಳ ಕಾಲ ಭಾಳ ಕ್ರೂಷಿಯಲ್ ಇದೆ ಅಂತಂದರೆ ಹೈಕಮಾಂಡ್ಗೆ ಹೇಗಾದರೂ ಮಾಡಿ ಮನವೊಲಿಸಬೇಕು, BY ವಿಜೇಂದ್ರ ಅವರನ್ನ BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ಮುಂದಿನ 10 ದಿವಸಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಚುನಾವಣೆ ನಡೀತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಹಾಗಾಗಿ ನಮ್ಮ ಏನು ಮನವಿ ಇದೆ ಅವೆಲ್ಲವನ್ನು ಕೂಡ ಹೈಕಮಾಂಡ್ಗೆ ತಲುಪಿಸ್ಬೇಕು, ಮತ್ತು ವಿಜೇಂದ್ರ ಅವರು ಏನೇನೆಲ್ಲ ಮಾಡ್ತಾ ಇದ್ದಾರೆ ಅವೆಲ್ಲವನ್ನು ಕೂಡ ಹೈಕಮಾಂಡ್ಗೆ ತಲುಪಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರೇ ಹೇಳಿರೋ ಪ್ರಕಾರ JP ನಡ್ಡಾ ಅವ್ರನ್ನ ನಿನ್ನೆ ರಾತ್ರಿ ಭೇಟಿ ಮಾಡಿದ್ದೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಪ್ರತ್ಯೇಕವಾಗಿ ಒಬ್ಬೊಬ್ಬರೇ ಭೇಟಿ ಆಗುವಂತಹ ತಂತ್ರವನ್ನು ಕೂಡ ಅನುಸರಿಸ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ ಅವರು BL ಸಂತೋಷ್ ಅವ್ರನ್ನ ಭೇಟಿಯಾಗಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರು JP ನಡ್ಡಾ ಅವ್ರನ್ನ ಭೇಟಿಯಾಗಿದ್ದಾರೆ. ಒಂದು ವಾರದ ಹಿಂದೆ ಅರವಿಂದ್ ಲಿಂಬಾವಳಿ ಅವರು ಕೂಡ JP ನಡ್ಡಾ ಅವ್ರನ್ನ ಭೇಟಿಯಾಗಿ 20 ನಿಮಿಷಗಳ ಕಾಲ ಚರ್ಚೆ ಮಾಡಿ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿದ್ರು. BY ವಿಜೇಂದ್ರ ಅವರನ್ನ ಯಾಕೆ BJP ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಬೇರೆಯವ್ರನ್ನ ಯಾಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ರು. ವಿಜೇಂದ್ರ ಅವರ ವಿರುದ್ಧ ದೂರನ್ನು ಕೂಡ ಸಲ್ಲಿಸಿದ್ರು. ಈಗ ನಿನ್ನೆ JP ನಡ್ಡಾ ಅವರನ್ನ ಭೇಟಿ ಮಾಡಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಕೂಡ ಅದೇ ರೀತಿಯಾದಂತಹ ಒಂದಷ್ಟು ಮನವಿಗಳನ್ನು ಇಟ್ಟಿದ್ದಾರೆ. ವಿಜೇಂದ್ರ ಅವರು ಹಿರಿಯರಿಗೆ ಗೌರವವನ್ನು ಕೊಡ್ತಿಲ್ಲ, ಪಕ್ಷ ಸಂಘಟನೆಗೆ ಸರಿಯಾಗಿ ಬಳಸ್ಕೊಳ್ತಿಲ್ಲ, ತಮ್ಮದೇ ಆದಂಥ ಟೀಮನ್ನು ಕಟ್ಕೊಂಡು ಬಣ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಕಾಂಗ್ರೆಸ್ ನಾಯಕರ ಜೊತೆ ಭಾಳ ಚೆನ್ನಾಗಿದ್ದಾರೆ. ಹಾಗಾಗಿ ಪಕ್ಷದ ಸಂಘಟನೆಗೆ ಕುಂದುಂಟಾಗ್ತಾ ಇದೆ. ಪಕ್ಷದ ಸಂಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಸಹಕಾರವನ್ನು ಅವರು ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೀಗೆ ಸಾಲು ದೂರುಗಳನ್ನು BY ವಿಜೇಂದ್ರ ಅವರ ಮೇಲೆ BY ವಿಜೇಂದ್ರ ಅವರ ವಿರುದ್ಧ ದೂರನ್ನು ಇಟ್ಟಿರುವಂತಹದ್ದು ಹೈಕಮಾಂಡ್ ಮುಂದೆ. ಈಗ ಯತ್ನಾಳ್ ಅವರು ಮತ್ತೆ ದೆಹಲಿಗೆ ಬರ್ತಾ ಇದ್ದಾರೆ. ಮಧ್ಯಾಹ್ನದ ನಂತರ ಅವರು ದೆಹಲಿಗೆ ಬರ್ತಾರೆ. ದೆಹಲಿಗೆ ಬಂದು ಅವರು ಕೂಡ ಹೆಚ್ಚಿನ ಒಂದು ಸಭೆಯನ್ನು ಮಾಡ್ತಾರೆ, ಉಳಿದ ನಾಯಕರುಗಳ ಜೊತೆ ಸಭೆಯನ್ನು ಮಾಡಿ ನಂತರ ಅವರು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗ್ತಾರೆ. ಮತ್ತೆ ಬೇರೆ ಯಾವುದಾದ್ರು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗಬೇಕು, ಬೇರೆ ಯಾವ ರೀತಿಯಾಗಿ ಚರ್ಚೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾರೆ. ಮುಖ್ಯವಾಗಿ ಹೈಕಮಾಂಡ್ ಕೂಡ BY ವಿಜೇಂದ್ರ ಅವರನ್ನ ಇಳಿಸುವಂಥದ್ದು ಕೂಡ ಅಷ್ಟು ಈಸಿ ಇಲ್ಲ. BY ವಿಜೇಂದ್ರ ಅವರ ಬೆನ್ನಿಗೆ ಅಮಿತ್ ಶಾ ಅವರು ನಿಂತಿದ್ದಾರೆ, ಮತ್ತು ಅದೇ ಧೈರ್ಯದಲ್ಲಿ ಕೂಡ BY ವಿಜೇಂದ್ರ ಅವರು ಕೂಡ ಇದ್ದಾರೆ. ಇವರು ಎಷ್ಟೇ ಬಣ ಹೋರಾಟವನ್ನು ಮಾಡಿದ್ರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನನ್ನನ್ನು ಇಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿರುವಂಥ. ಯಾಕಂತಂದರೆ ಇದುವರೆಗೂ ಕೂಡ ರಾಜ್ಯಾಧ್ಯಕ್ಷದ ಆಯ್ಕೆ ಬಗ್ಗೆ ಚುನಾವಣೆ ನಡೆದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ನಿದರ್ಶನಗಳು ಕೂಡ ಇಲ್ಲ, ಮತ್ತು ಬೇರೆ ರಾಜ್ಯಗಳಲ್ಲೂ ಕೂಡ ಆಗಿಲ್ಲ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ BJP ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಬಗ್ಗೆ ಚುನಾವಣೆ ನಡೆಯೋದಿಲ್ಲ, ಒಂದೇ ಹೆಸರಿರುತ್ತೆ, ಅದು ನನ್ನ ಹೆಸರಿರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರು. ಆದರೆ ಯತ್ನಾಳ್ ಅವರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರು ಇನ್ನು 3 ವರ್ಷ ಕಂಟಿನ್ಯೂ ಆಗಲೇಬಾರ್ದು, ಅವರನ್ನು ಇಳಿಸಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಅಮಿತ್ ಶಾ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲ ಕೆರಳಿಸಿರುವಂತಹದ್ದು. ರೆಹಮಾನ್, ಥ್ಯಾಂಕ್ ಯು ಹರೀಶ್.